ತುಂಬ ಬೋರ್ ಆಗ್ತಿತ್ತು ಗಾಯ್ಸ್. ಸೊ ನಮ್ಮ ತಂಗಿನ ಕರ್ಕೊಂಡು ಪಾರ್ಕಿಗೆ ಹೋದೆ. ನಾನು ಆ್ಯಕ್ಚುಲಿ ನಮ್ಮ ಮಾಮನ ಊರಿಗೆ ಬಂದೀನಿ ಆ್ಯಂಡ್ ಈ ಪಾರ್ಕ್ ನಾನು ನೋಡಿದ್ದಿಲ್ಲ. ಸೊ ನನ್ನ ತಂಗಿ ನಾನು ಹೋದ್ವಿ ಸ್ಕೂಟಿನಾಗ. ತುಂಬ ಚಲೋ ಐತೆ ಪಾರ್ಕ್, ಸೀನ್ರಿ ನೋಡ್ರಿ ನಿಜಾನೇ ಅನ್ಸೋದಿಲ್ಲ. ಮನೆಗೆ ಬಂದ್ವಿ, ಬುಲ್ಡಕ್ ನೂಡಲ್ಸ್ ಇತ್ತು, ರೆಡ್ ಫ್ಲೇವರ್ ಬ್ಲ್ಯಾಕ್ ಫ್ಲೇವರ್ ಎರಡು ಟ್ರೈ ಮಾಡಿದ್ವಿ. ತುಂಬ ಚಲೋ ಇತ್ತು. ಐ ಮೀನ್ ಚಲೋ ಅಂತಂದರೆ ಭಯಂಕರ ಖಾರ ಇತ್ತು ಗಾಯ್ಸ್. ಇದು ರೆಡ್ ಫ್ಲೇವರ್ ನನ್ನ ತಂಗಿ ಕಲಿಸ್ತದಳ, ಆ ಕಡೆದು ಬ್ಲ್ಯಾಕ್ ಫ್ಲೇವರ್ ನಾವು ಆ್ಯಕ್ಚುಲಿ ಸ್ವಲ್ಪ ಹಾಕ್ಕೊಂಡಿದ್ದು, ಆದರೂ ಭಯಂಕರ ಖಾರ ಇತ್ತು. 2 ತುತ್ತು ತಿಂದ್ವೋ ಇಲ್ಲೋ ಯಪ್ಪ ಕೇಳಬೇಡ್ರಿ. ತುಟಿ ಅನ್ನೋದು ದೇವ್ರೇ ಅಷ್ಟು ಖಾರ ಇತ್ತು. ಇಬ್ಬರು ತಿನ್ನೋಣ ಅಷ್ಟು ಮಾಡ್ಕೊಂಡ್ವಿ. ಆಮೇಲೆ ಚೀಸ್ ಹಾಕೋಣ ಅಂತೇಳಿ ಮೈಕ್ರೋವೇವ್ ಮಾಡಿದ್ವಿ. ತಿನ್ನೋಕೆ ಸ್ಟಾರ್ಟ್ ಮಾಡೀವಿ ನೋಡಿ ಗಾಯ್ಸ್. ಒಂದು ತುತ್ತು ಇಟ್ವೋ ಇಲ್ಲೋ ನನ್ನ ತಂಗಿ ಅದೇ ಅಂದ್ಲು, ನಾಳೆ ಬಾತ್ರೂಮ್ನಾಗೆ ಕೂಡೋದು ಆಕೈತೆ ಇವಾಗ ನಾವು ತಿಂದು ಬಂದರೆ ಅಂತ. ನಿಜ ಅನಿಸ್ತೈತೆ, ನನಗೆ ಕರೆ ಅನಿಸ್ತೈತೆ. ತುಂಬ ಖಾರ ಇತ್ತು ಗಾಯ್ಸ್. ಸ್ಪ್ರೈಟ್ ತರಲೇಬೇಕಾಯ್ತು. ನಾ ಮತ್ತೆ ಹೋಗಿ ತಳಗೆ ಹೋಗಿ ತೊಗೊಂಡೇ ಬಂದೆ. ಟೊಮೆಟೊ ಕೆಚಪ್ಪು ಹಾಕ್ಕೊಂಡೆ. ಭಯಂಕರ ಖಾರ ಇತ್ತು, ತಿನ್ನೋಕ್ಕಾಗಿಲ್ಲ ನೋಡಿರಿ ಗಾಯ್ಸ್. ಲಿಪ್ ಪ್ಲಂಪರೇ ಬೇಡ, ಡೈರೆಕ್ಟ್ ಖಾರಕ್ಕೆ ಆಗೈತೆ ತುಟಿ ಅನ್ನೋದಪ್ಪ. ಇದು ನಾಳೆ ನಾವು ಊರಿಗೆ ಹೊಂಟೀವಿ ಟ್ರಿಪ್ಪಿಗೆ. ಸೊ ನನ್ನ ತಂಗಿ ಯಾವ ಡ್ರೆಸ್ ಹಾಕ್ಕೊಳ್ಳಿ ಅಂತ ಟ್ರಯಲ್ ನೋಡ್ತಿದ್ದಾಳ. ಇದು ಅದೇ ಡ್ರೆಸ್ಸೇ ಸ್ವಲ್ಪ ಶೋಲ್ಡರ್ಸ್ ಲೈಕ್ ಯಾವ್ಯಾವ ಥರ ಹಾಕ್ಕೊಳ್ಳೋಣ ಅಂತ ಟ್ರಯಲ್ ಮಾಡ್ತಿದ್ವಿ. ನಾನು ಡ್ರೆಸ್ ನೋಡಿದೆ ಯಾವ್ಯಾವ ಚಲೋ ಐತೆ ಅಂತ. ಮತ್ತು ನಾಳೆ ಸಿಗುವ ಗಾಯ್ಸ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಬಾಯ್.